ಮಹಾನುಭಾವರೇ, ಕೊನೆಯದಾಗಿರ್ತಕ್ಕಂಥ ಜನ್ಮಕ್ಕೆ ನಾವೆಲ್ಲ ಬಂದಿರಿ. ಈ ಜನ್ಮದಲ್ಲಿ ಬಂದ ಬಳಿಕ ಏನನ್ನ ತಿಳಿಬೇಕು, ಏನನ್ನ ಗಳಿಸಬೇಕು ಅಂತಕ್ಕಂಥದನ್ನ ಒಂದು ಸಲ ನಾವು ಆಲೋಚನೆಯನ್ನ ಮಾಡಲಿಲ್ಲ ಅಂದ್ರೆ ಭಗವಂತ ಇಂಥ ಒಂದು ಅಪರೂಪವಾಗಿರ್ತಕ್ಕಂಥ ಬದುಕನ್ನು ಕೊಟ್ಟದು ನಿರಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆ ಗಂಟೆ ಯಾವುದು ಅಂತ ಕೇಳಿದ್ರೆ ಪರಮಾತ್ಮ ದೇವನ ಕರುಣಿಸಿರತಕ್ಕಂಥ ಬದುಕೆಂಬ ಪಾತ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಈ ಪಾತ್ರೆ ಇದು. ಆ ಬದುಕೆಂಬ ಪಾತ್ರೆ ಸ್ವಚ್ಛ ಆಗಿತ್ತಂದ್ರ, ಹಸನಾಗಿತ್ತಂದ್ರ, ಶುಚಿಯಾಗಿತ್ತಂದ್ರ ದೇವನ ಕರುಣೆ ಓದಿದವನ ಇರ್ಲಿ, ಓದದಾರದವನ ಇರ್ಲಿ, ಅಕ್ಷರ ಬಲ್ಲವ ಇರ್ಲಿ, ಅಕ್ಷರ ಅರಿಲಾರ್ದವ ಇರ್ಲಿ, ಅವನಿಗೆ ದೇವನ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನ ಮಹಾನುಭಾವರು ನಮಗೆ ದಾರಿಯನ್ನು ತೋರಿಸಿಕೊಟ್ಟಾರೆ. ಭಾವ ಬಟ್ಟಲವನ್ನ ಹಸನಾಗಿಡಬೇಕು, ಭಾವ ತಟ್ಟೆಯನ್ನ ಸ್ವಚ್ಛಾಗಿ ಶುಚಿಯಾಗಿಡಬೇಕು. ಆ ಭಾವ ಬಟ್ಟಲ ಮತ್ತು ತಟ್ಟೆಯನ್ನ ಶುಚಿಯಾಗಿಡಬೇಕಾಗಿತ್ತಂದ್ರೆ ಎದರಿಂದ ಇಡಬೇಕು ಅಂತಕ್ಕಂಥದನ್ನ ಆಲೋಚನೆ ಮಾಡೋದು. ಮಹಾನುಭಾವರೇ, ಮನೆಯೊಳಗ ಕಸಬರಿಗೆ ಅಂದಿರ್ತದ. ಮನೆ ಬಹಳ ದೊಡ್ಡದು ಕಟ್ಟೇರಿ, ಮನೆಯೊಳಗೆ ಇನ್ನೇನೋ ವಸ್ತು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ತಂದಿಟ್ಟಿರಿ. ಪ್ರದರ್ಶನಕ್ಕೆ ನೋಡ್ಲಿಕ್ಕೆ ಸಾಕಷ್ಟು ಮನೆಗೆ ಮೆರಗನ್ನು ಬಂದದು. ಆದರೆ ಆ ಮನೆಯ ಸೌಂದರ್ಯವನ್ನ, ಆ ಮನೆಯ ಘನತೆಯನ್ನ, ಆ ಮನೆಯ ಬೆಳಕನ್ನ ಪ್ರದರ್ಶಿಸಬೇಕಾಗಿತ್ತಂದ್ರ ಅಲ್ಲೊಂದು ಸುಂದರವಾಗಿರತಕ್ಕಂಥ ಒಂದು 10 ರೂಪಾಯಿದ ಪಣತೆ, ಒಂದು 20 ರೂಪಾಯಿದ ಕಸಬರಿಗೆ. ಪಣತೆ ಇರಲಿಲ್ಲ ಅಂದ್ರೆ ಮನೆಗೆ ಬೆಳಕಿಲ್ಲ, ಕಸಬಾರಿಗೆ ಇರಲಿಲ್ಲ ಅಂದ್ರೆ ಮನೆ ಶುಚಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಸಬರಿಗೆ ಪುಣ್ಯಾತ್ಮನೆ ಮನೆಯೆಲ್ಲ ಗುಡಿಸ್ತದ, ದೇವರ ಕೋಲಿಯನ್ನು ಶುಚಿಗೊಳಿಸ್ತದ, ಅಂಗಳ ಕೂಡ ಶುಚಿಗೊಳಿಸ್ತದ, ಕೊನೆಗೆ ಹೋಗಿ ಒಂದು ಮೂಲಿ ಒಳಗೆ ತನ್ನ ಮತ್ತು ವಿಶ್ರಾಂತಿ ಜೀವನವನ್ನು ಕಳೀತದ. ಆ ಕಸಬರಿಗೆ ಎಂದರೆ ಜಳಕ ಮಾಡೈತೇನ್ರಿ? ಕಸಬರಿಗೆ ಎಂದೂ ಜಳಕ ಮಾಡಿಲ್ಲ ಮಹಾನುಭಾವರಿ. ಆ ಕಸಬರಿಗೆ ಹೆಂಗ ಜಳಕ ಮಾಡಲಿಲ್ಲ ಅಂದ್ರೂ ಕೂಡ ನಮ್ದೆಲ್ಲ ಸ್ವಚ್ಛವನ್ನು ಮಾಡಿದ, ತಾನು ಮಾತ್ರ ಮೈಗೆ ಸ್ವಚ್ಛ ಹಚ್ಕೊಂಡಿಲ್ಲ, ಹೊಲಸನ ಅಂಟುಕೊಂಡಿಲ್ಲ. ಹಾಗೆ ನಮ್ಮದು ಪುಣ್ಯಾತ್ಮನ 108 ಇದರಲ್ಲಿ ಇಟ್ಟುಕೊಂಡಿದ್ರು ಕೂಡ ಯಾವುದಕ್ಕೂ ಕೂಡ ನಮ್ಮ ಭಾವ ಬಟ್ಟಲವನ್ನು ಅಂಟಿಸಲಾರದೆ ಇದನ್ನೊಂದಿಷ್ಟು ಈ ಹೊಲವನ್ನ ಸ್ವಚ್ಛಾಗಿ ಇಟ್ಟುಕೊಂಡೆ ಅಂದ್ರ ಅದಕ್ಕೆ ದೇವನ ದರ್ಶನ ಆಗ್ತದಂತ, ಪರಮಾತ್ಮನ ಒಲುಮೆ ಆಗ್ತದಂತ. ಬಡತನ ಇದ್ರೂ ಚಿಂತಿಲ್ಲ, ಅಕ್ಷರ ಅನುಭವ ಇರಲಿಲ್ಲ ಅಂದ್ರೆ ಚಿಂತಿಲ್ಲ. ಅದಕ್ಕೆ ಬರೀತಾರೋ, ಜೀವನ ದರ್ಶನ ಜೀವನದ ಅನುಭವ ಆಗಬೇಕಾಗಿತ್ತಾರ, ಕಲಿತಾವಿರ್ಲಿ ಕಲಿಲಾರ್ದವಿರ್ಲಿ, ತೆರೆದ ಹೃದಯ ಇರಬೇಕಂತ, ಅರಳಿದ ಮನಸ್ಸಿರ್ಬೇಕಂತ, ಇವೆರಡೂ ಇತ್ತಂದ್ರೆ ಅವನಿಗೆ ಜೀವನ ದರ್ಶನ ಆಗ್ತದಂತಕ್ಕಂಥ ಮಾತ ಹೇಳ್ತಾರೆ. ಜೀವನ ದರ್ಶನವನ್ನು ಪಡ್ಕೊಳ್ಳೋ ಸಲುವಾಗಿ ಆಮ್ರವನದಲ್ಲಿ ಬುದ್ಧ ಭಗವಾನರ ಪ್ರವಚನ ನಡೆದದ, ನಡಿಬೇಕಂತ ನಿಶ್ಚಯ ಆಗ್ಯದ. ಆ ಆಮ್ರವನದಲ್ಲಿ ನಡೀತಕ್ಕಂಥ ಪ್ರವಚನವನ್ನು ಆಲಿಸಬೇಕು ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಹೃದಯದೊಳಗೊಂದಿಷ್ಟು ಭಾವದಲ್ಲಿ ಲವಲವಿಕೆ ಇರತಕ್ಕಂಥ ಬಡ ಕುಟುಂಬ ವ್ಯಥೆಯನ್ನ ಪಡ್ತದ. ಏನಂತ ವ್ಯಥೆ ಪಡ್ತದಂತ ಕೇಳಿದ್ರ, ನಮ್ಮದು ಕಿತ್ತು ತಿನ್ನತಕ್ಕಂಥ ಬಡತನದ ಸಂಸಾರದ ಭವನೆಯನ್ನ ಅಥವಾ ಬಡತನ ಸಂಸಾರದ ತೇರನ್ನು ಎಳಿಬೇಕಾದ್ರ ನಾವು ಕಾಯಕ ಮಾಡಲೇಬೇಕಾಗ್ತದ, ನಾವು ದುಡಿಮೆಯನ್ನು ಮಾಡಲೇಬೇಕಾಗ್ತದ. ಅದಕ್ಕೆ ಒಂದು ಮಾತು ಬಲ್ಲವರು ಬರೀತಾರ, ಬೇಡಿ ಉಂಡ್ರ ನೀಡಿದಷ್ಟತ್ತ, ದುಡಿದು ಉಂಡ್ರ ಹೊಟ್ಟೆ ತುಂಬಷ್ಟತ್ತ. ನಾವು ಬೇಡಿ ಉಂಡ್ರ ಅವ್ರು ಎಷ್ಟು ನೀಡ್ತಾರ ಅಷ್ಟ ಉಣಬೇಕಾಗ್ತದ. ಅಕಸ್ಮಾತ್ ಪುಣ್ಯಾತ್ಮರೇ ನಿನ್ನು ತಿಂದುಂಡು ತಿರುಗುವ ಚಂಡಾಳಿ ದೇವನ್ನ ದಂಡಿಸಿ ದುಡಿದು ಬಸವಾದಿ ಶರಣರ ಈ ನಾಡಿಗೆ ದುಡಿಯುವ ಕೈಗಳಿಗೆ ಎಂತ ಅಪರೂಪವಾಗಿರ್ತಕ್ಕಂಥ ಶಕ್ತಿಯನ್ನು ತಂದುಕೊಟ್ರು ಅಂತ ಕೇಳಿದ್ರ, ಕಾಯಕವೇ ಕೈಲಾಸ ಅಂತಕ್ಕಂಥ ಶಕ್ತಿಯನ್ನು ತುಂಬಿಕೊಟ್ರು. ಅಂತ ಕಾಯಕವನ್ನ ಮಾಡಿ
ಉಣಬೇಕು ಅಂತಕ್ಕಂಥದನ್ನು ಕೂಡ ಬಹಳ ಸುಂದರವಾದಂತ ಹಿಂದಿನ ಪೂರ್ವಜರು ನಮಗೆ ಹೇಳ್ಕೊಂಡು ಬಂದಾರ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಹೇಳ್ಯಾರ. ಇವತ್ತಿನ ದಿನಮಾನದಾಗ ನಾವುಗಳು ಪುಣ್ಯಾತ್ಮರೇ ಏನು ಸರ್ಕಾರ ಯೋಜನೆಗಳ ತಪ್ಪಾಗ್ಲತ್ತ ಗೊತ್ತಿಲ್ಲ, ನಮ್ಮ ಹೆಜ್ಜೆಗಳು ತಪ್ಪಾಗ್ಲಿಕ್ಕೆ ಗೊತ್ತಿಲ್ಲ. ಒಟ್ಟು ದುಡಿದಂದ್ರೆ ಯಾರಿಗೆ ಒಲ್ಲಾಗೈತಿ, ದುಡಿದಂದ್ರೆ ಯಾರಿಗೆ ಒಲ್ಲಾಗೈತಿ. ಯಾವ ಪುಣ್ಯಾತ್ಮರೇ ಮನ್ಯಾಗ ಹೆಂಡತಿ ಏನ್ ಹೇಳ್ತಾಳಂದ್ರ, ನೀರು ತಗೊಂಡು ಬರ್ರಿ, ಖುಷಿಗೆ ತಗೋರಿ, ಏನೋ ಗದ್ದಲ ಹೇಳ್ತಾಳಂತ. ಇವ್ ಒಂದು ಕೊಡ ನೀರು ತಗೊಂಡು ಬರ್ರಿ ಅಂದ್ರೆ ನಾ ಸಾಧು ಅಕ್ಕನಂತಿದತ್ತೀವ್. ಒಂದು ಕೊಡ ಅಕಸ್ಮಾತ್ ಮಡದ್ ಏನಾದ್ರೆ ಕೆಲಸ ಹೇಳ ನಾ ಮಠಕ್ಕೆ ಹೊಂಟೆ ಅಂತಿತ್ತು. ಆ ಹೆಣ್ಮಗಳದ ಹೊಸದಾಗಿ ಲಗ್ನಾಗಿ ಮನೆಗೆ ಬಂದಿದ್ಳು. ಅಕಸ್ಮಾತ್ ನನ್ನ ಗಂಡ ಸನ್ಯಾಸಿಯಾಗಿ ಹೋದಂದ್ರ ನನ್ನ ಜೀವನ ವ್ಯರ್ಥ ಆಗ್ತದ, ತಾಳ್ಬೇಕು. ಯಾಕ ತಾಳಿ ಕೊಳ್ಳಿಗೆ ಕಟ್ಟ್ಯಾರ. ತಾಳ್ಬೇಕು ಅಂತಕ್ಕಂಥ ಆಲೋಚನೆ ಒಳಗ ಪುಣ್ಯಾತ್ಮರ ತಾಳಿದಳು. ಸಹನೆ ಕಟ್ಟಿ ಹೊಡಿತದ, ಸಹನೆ ಕಟ್ಟೆ ಹೊಡಿತದ. ಯಾವ ಪುಣ್ಯಾತ್ಮ ಕೈ ಒಳಗೊಂದು ಬಟ್ಟಲು ಹಿಡ್ಕೊಂಡು ಸಂಚಾರ ಯಾತ್ರೆಯನ್ನು ಮಾಡುವಂತ ಸಂದರ್ಭ ಸುಂದರವಾಗಿರ್ತಕ್ಕಂಥ ನೀವಂತೀರ ಫಿಲ್ಟರ್ ನೀರತ್ತೆ, ಫಿಲ್ಟರ್ ನೀರಂತಿಲ್ಲ ಅಂತ ನೀರು ತಗೊಂಡು ತನ್ನ ಬಟ್ಟಲೊಳಗೆ ಕುಡಿತಿದ್ದ. ನೀರು ಗಲೀಜು ವಾಸ ಬರ್ತಿತ್ತು. ಈ ನೀರು ಚೆಲ್ಲಿದ ಮತ್ತೊಂದ್ ಕಡೆ ಹೋದ, ಅಲ್ಲಿ ನೀರು ತಗೊಂಡ, ಅಲ್ಲಿ ನೀರು ವಾಸನೆ ಬರಾಕತ್ತು. ಅವ್ ಬೈಲಿಕತ್ತ ಆ ನೀರಿಗೆ ತನ್ನ ಸಹನೆಯ ಕಟ್ಟೆ ಹೊಡಿತದ. ಏ ಹುಚ್ಚಿ, ನಿನ್ನ ಬಟ್ಲ ಮೊದಲು ಸ್ವಚ್ಛಂಗ ಐತಿಲ್ಲ ನೋಡ್ಕೊ ಅಂತ ಹೇಳ್ತದ ನೀರು. ನನಗೆ ಹೆಸರು ಇಡ್ಲಕ್ ಹೋಗ್ಬೇಡ, ನನ್ನ ಮೇಲೆ ಅಪವಾದನ ಕೊಡ್ಬೇಡ. ನಿನ್ನ ಮೊದಲು ನೀನೇನು ಬಳಸಲಿಕ್ಕೆ ಹತ್ತಿದಿಲ್ಲ, ಆ ಬಟ್ಟಲು ಶುಚಿಯಾಗೈತಿಲ್ಲ ಅಂತಕ್ಕಂಥದ್ದು ಮೊದಲು ತಿಳ್ಕೊ ಅಂತಕ್ಕಂಥ ಮಾತು ಹೇಳಿದಾಗ ನೀರು ಚೆಲ್ಲಿ ಆ ಬಟ್ಟಲು ತಗೊಂಡು ಮೂಗಿಗೆ ವಾಸ ನೋಡೋ ಕಾಲಕ್ಕೆ ಅದಕ್ಕಿಂತ ದುರ್ಗಂಧ ವಾಸ ಬರ್ತಿತ್ತ. ಅವಾಗ ವಿಚಾರ ಮಾಡಿದತ್ತ, ನನ್ನ ಬಟ್ಲ ಮೊದಲು ಸ್ವಚ್ಛ ಇಲ್ಲ, ಇನ್ನೊಂದು ಕೆಸರಿಟ್ಟಿ ಏನ್ ಮಾಡ್ಲಿ ತಿಳ್ಕೊಂಡು ಆ ಬಟ್ಟಲವನ್ನು ಸ್ವಚ್ಛಂಗಿ ತೊಳೆದ ಅವಾಗ ಮತ್ತೆ ಪುಣ್ಯಾತ್ಮರ ನೀರು ಕುಡಿಲಿಕ್ಕೆ ಹೋದ. ನೀರು ಸ್ವಚ್ಛಾಗಿ ಸುವಾಸನ ರೂಪದಾಗ ಹತ್ಲಕ್ಕಂತ. ಅದಕ್ಕ ಬಸವಣ್ಣ ಹೇಳಿದ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ತನುವು ಸಂತೈಸಿಕೊಳ್ಳಿ ಅಂತ ಹೇಳ್ಯಾರ. ನಾವು ನಮ್ಮದ ಮೊದಲು ಹೊಲ ಹಸನು ಮಾಡ್ಕೋಬೇಕಂತ, ನಮ್ಮ ಹೊಲ ಹಸನು ಮಾಡ್ಕೋಬೇಕು ಅಂತಕ್ಕಂಥ ದುಡಿಮೆ ಅಂತಕ್ಕಂಥ ಕಾಯಕ ಅಂತಕ್ಕಂಥದನ್ನ ಪುಣ್ಯಾತ್ಮರ ನಾವೆಲ್ಲ ಕಲ್ಪನೆ ಇಟ್ಕೋಬೇಕು. ಇವತ್ತು ನಾನು ಉಣ್ತಕ್ಕಂಥ ಅನ್ನ ನನ್ನ ದುಡಿಮೆಯಿಂದ ಐತೋ ಇನ್ನೊಬ್ಬರದೈತೋ ಅಂತಕ್ಕಂಥ ಒಂದು ಸಲ ನನ್ನಲ್ಲಿ ಗಮನಕ್ಕೆ ಬರ್ಬೇಕು. ನಾನು ಇವತ್ತು ಊಟ ಮಾಡ್ತಕ್ಕಂಥ ಅನ್ನ ಏನು ನನ್ನ ಶ್ರಮದಿಂದದೋ ಏನು ಇನ್ನೊಬ್ಬರ ದುಡಿಮೆ ಒಳಗಿಂದ ಐತೋ ತಿಳ್ಕೊಂಡು ಇವತ್ತು ರಾಷ್ಟ್ರ ಸಂತರಾಗಿರತಕ್ಕಂಥ ವಿಶ್ವ ಸಂತರಾಗಿರತಕ್ಕಂಥ ಶತಮಾನದ ಸಂತರು ಪುಣ್ಯಾತ್ಮರ ಚಿಂಚಲಿ ಗ್ರಾಮದಲ್ಲಿ ಪ್ರವಚನ ನಡೆದದ್ದು. ಅವರು ವಿಶೇಷವಾಗಿ ಗುರುಗಳು ಬುದ್ಧಿಜೀವರು ವಾಸ್ತವ ಇರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ಜನರ ಸಂಘ ಇರಬಾರದು, ಪ್ರಕೃತಿ ಮಧ್ಯದಲ್ಲಿ ಒಂದಿಷ್ಟು ದೂರದಲ್ಲಿ ಇರತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ಪ್ರಸಂಗ. ನಿಮಗೆ ಗೊತ್ತದ, ನಾನು ನೆನಪಿಗೆ ತಂದು ಕೊಡ್ತಾ ಇದ್ದೀನಿ ಕಾಯಕ ಅಂದ ತಕ್ಷಣ. ಅಂತ ಸಂದರ್ಭ ಪುಣ್ಯಾತ್ಮರ ಚಿಂಚಲಿಯನ್ನು ಬಿಟ್ಟು 3-4 ಕಿಲೋಮೀಟರ್ದಲ್ಲಿ ಹೊಲದಲ್ಲಿ ಅವ್ರಿಗೆ ವಾಸ್ತವ್ಯವನ್ನು ಮಾಡ್ಯಾರ. ವಾಸ್ತವ್ಯವನ್ನು ಮಾಡಿರ್ತಕ್ಕಂಥ ಗುರುಗಳು ಪುಣ್ಯಾತ್ಮ ಆ ಮನೆ ಪ್ರಸಾದವನ್ನು ಕೊಡೋ ಕಾಲಕ್ಕ ಈ ಪುಣ್ಯಾತ್ಮನ ಪ್ರಸಾದ ಉಂಡ ನಾನು ಈತನ ಉಪಕಾರ ನನಗೆ ತೀರಿಸ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡು ಆತನ ಹೊಲದಲ್ಲಿ ಇರ್ತಕ್ಕಂಥ 1 ಎಕರೆ ಕಸವನ್ನು, ಪುಡಾರಿ ಕಸವನ್ನು ಗುರುಗಳು ಯಾರಿಗೆ ಗೊತ್ತಿಲ್ಲದ ಕೇಳ್ತಾರದನ್ನ. ಒಂದು ಸಲ ಕೇಳ್ತಕ್ಕಂಥ ಪ್ರಸಂಗವನ್ನು ಮನೆ ಯಜಮಾನ ಹೊಲದ ಮಾಲಕ ನೋಡ್ತಾನ. ನಡೆದಾಡೋ ದೇವರು, ಮಾತನಾಡ್ತಕ್ಕಂಥ ದೇವರು, ವಿಶ್ವಸಂತರು, ಶತಮಾನದ ಸಂತರು, ನಡಿ ನುಡಿಗಳನ್ನು ಒಂದಾಗಿಸಿರ್ತಕ್ಕಂಥ ಅಂತ ಭಗವಂತ ದೇವರು ಬಂದ ನನ್ನ ಹೊಲದಾಗ ದುಡಿಲಕ್ಕತ್ತಾನ. ನಾನೇನಾದ್ರೂ ಇದನ್ನ ಋಣವನ್ನು ಮುಟ್ಟಿಸಬೇಕಲ್ಲ, ಇವರ ಋಣದಿಂದ ನಾನು ಮುಕ್ತನಾಗಬೇಕಂತ ತಿಳ್ಕೊಂಡು ಕೊನೆ ಪ್ರವಚನ ಮುಗಿಸಿ ಕೊನೆ ದಿನದಲ್ಲಿ ಹೇಳ್ತಾನ, ಗುರುಗಳೇ ಅವತ್ತು ನನ್ನ ಹೊಲದಲ್ಲಿ ನೀವು ಹೃದಯ ಹೊಲದ ಕಸವನ್ನು ಹಸನು ಮಾಡಲು ಏನ್ ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಹೊರಗಿನ ಹೊಲ ಹಸನು ಮಾಡಬೇಕಾಗಿತ್ತ, ರೆಂಟೆ ಕುಂಟೆ ಹೊಡಿಬೇಕಾಗ್ತದ. ಹೃದಯ ಹೊಲ ಹಸನು ಮಾಡಬೇಕಾಗಿದ್ರೆ ಪುಣ್ಯಾತ್ಮರ ಅನುಭವದ ಮಾತುಗಳು ಅಂತಕ್ಕಂಥದ್ದು ಬೇಕಾಗ್ತದ. ಅಂತ ಅನುಭವದ ಮಾತುಗಳು ಅವ್ರು ಮಾಡ್ತಕ್ಕಂಥ ಕಾಯಕವನ್ನ ಆ ಭಕ್ತನ ಮನಸ್ಸಿಗೆ ನಟ್ಟಿತ್ತು, ಹೃದಯಕ್ಕೆ ನಾಟಿತ್ತು. ಆತ ಹೇಳಿದ, ಇದು 1 ಎಕರೆ ಹೊಲವನ್ನ ನಿಮ್ಮ ನೆನಪಿಗಾಗಿ ನನ್ನ ಹೊಲದಲ್ಲೇ ನಿಮ್ಮ ಶ್ರೀಮಠ ತಯಾರ ಆಗಬೇಕು, ಈ ಋಣದಿಂದ ನಾನು ಮುಕ್ತನಾಗಬೇಕಂತ ತಿಳ್ಕೊಂಡು 1 ಎಕರೆ ಜಾಗವನ್ನು ದಾನ ಕೊಟ್ಟಾನೆ. ಇವತ್ತಿಗೆ ನಿಮ್ ಚಿಂಚಲಿ ಬಿಟ್ಟು ಸ್ಟೇಷನ್ಗೆ ಹೋಗ್ತಾ ತೋಟದೊಳಗೆ ಕಾಣ್ತದ ಆಶ್ರಮ, ಹೋದಾರಿಗೂ ಗೊತ್ತದ.
ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಪುಣ್ಯಾತ್ಮರೇ, ಪ್ರತಿಯೊಬ್ಬರು ಕೂಡ ದುಡಿಬೇಕು ಅಂತಕ್ಕಂಥದ್ದು, ದುಡದೆ ಉಣಬೇಕು ಅಂತಕ್ಕಂಥ ಆಲೋಚನೆ ಒಳಗೆ ಒಂದು ಸಲ ನೀವು ಬಂದು ಬಿಟ್ರೆ ನಮಗೆ ಬಡತನ ಬರುವುದಿಲ್ಲ. ವ್ಯವಸ್ಥಿತವಾಗಿ ದುಡಿತಕ್ಕಂಥ ವ್ಯಕ್ತಿಗೆ ಬಡತನನೇ ಇಲ್ಲ ಅಂತ ಹೇಳ್ಯಾರ. ಸೋಮಾರಿಗೆ ಮಾತ್ರ ಬಡತನ ಎಂದೂ ಬೆಣ್ಣು ಬಿಡುವುದಿಲ್ಲ. ಸೋಮಾರಿಗೆ ಯಾವ ಪುಣ್ಯಾತ್ಮ 8 ಗಂಟೆ ಕೇಳ್ತಿದತ್ತ, ಅದು ಊರು ಅಗಸಿ ಕಟ್ಟಿ ಮೇಲೆ ಮಕ್ಕೋತಿದ್ದತ್ತ. ಹೋಗಿ ಇಂಥ ನಮ್ಮ ರಾಘವೇಂದ್ರನ್ ಅಂತಾರ ಹೋಗಿ ಎಬ್ಬಿಸ್ರೆ, ತಮ್ಮ ಹೇಳು ಇಟ್ಟೊತ್ತ ನಮ್ಮ ಅನ್ಕೊಂಡ್ ಹಂಗ ಊರಾಗ ಮಂದಿ ಅಗಸ್ಯಾಗೈತಿ, ಹೋಗಾಗ ಬರಾಗ ನೋಡ್ತಾರೋ, ನಿನ್ನ ನೋಡಿ ಮತ್ತೊಬ್ರಿಗೆ ಇದ ರಾಟಿ ಬೀಳ್ಬಾರದು, ಹೇಳು ಅಂತ ಹೇಳಿದ್ರ. ಆಮಂದ ಎದ್ದು ಏನ್ ಮಾಡ್ಲಿ ಅಂದ. ಎದ್ದೇನ್ ಮಾಡೋದು, ಹೋಗಿ ಹೊಲಕ್ಕೆ ಹೋಗು, ಎತ್ತಿಗೆ ಮೇವು ಹಾಕು, ಎತ್ತ ಮೈಸು ಏನ್ ಮಾಡ್ಲಿ, ಹೊಲಕ್ಕೆ ಗಳೆ ಹೊಡೆ ಅಂದ. ಗಳೆ ಹೊಡೆದ ಏನ್ ಮಾಡ್ಲಿ, ಭೂಮಿ ಹದ ಮಾಡು, ಹದ ಮಾಡಿದ್ರೆ ಕಬ್ಬ ಗಿಬ್ಬ ಹಚ್ಚಿ ಏನ್ ಮಾಡ್ಲಿ ಅಂದ. ವ್ಯವಸ್ಥಿತವಾಗಿ ಕಬ್ಬು ಬೆಳಿತಾರೆ, ಫ್ಯಾಕ್ಟ್ರಿಗೆ ಹೋಗ್ತದ, ಫ್ಯಾಕ್ಟ್ರಿಗೆ ದುಡ್ಡು ಬರ್ತಾವ, ದುಡ್ಡು ತಗೊಂಡು ಏನ್ ಮಾಡು, ಮದುವೆ ಮಾಡ್ಕೊಂಡು 2 ಮಕ್ಕಳ ಹಡದ ಏನ್ ಮಾಡ್ಲಿ ಅಂದ. ಅವಕ್ಕೂ ಚಂದಂಗ್ ಶಿಕ್ಷಣ ಕೊಡು, ಅವಕ್ಕೂ ನೌಕರಿ ಹಚ್ಚು, ಅವೆಲ್ಲ ನೌಕರಿಗೆ ಅವಕ್ಕೆ 4 ತಲೆ ಮೇಲೆ ಅಕ್ಕಿ ಕಾಳು ಹಾಕೋ, ಅನ್ಕ ನಿನ್ ದಂಡಿಗೆ ಬಂದಿರ್ತೇವೆ, ತಂಡಗೊಂದು ಮೂಲ ಕೂತು ಬಿಡಕ್ಕೆ ಅಂದತ್ತ. ಮತ್ತೆ ಈಗೇನ್ ಮಾಡ್ಲಕತ್ತೀನಿ ಅಂದತ್ತ. ಅಂತ ಪುಣ್ಯಾತ್ಮರ ಕಾಯಕದೊಳಗೆ ನಿರತನಾಗಿರತಕ್ಕಂಥ ಒಂದು ಬಡ ಕುಟುಂಬ ಆಂಬರವನದಲ್ಲಿ ಬುದ್ಧ ಭಗವಾನರ ಪ್ರವಚನ ಆರಂಭಗೊಳ್ತತಿ ಅಂತಕ್ಕಂಥ ಸಂದೇಶ ಕಿವಿಗೆ ಮುಟ್ಟಿದಾಗ ಹೃದಯದಲ್ಲಿ ತಳಮಳ ಆರಂಭ ಆಗ್ತದೆ. ನಾನು ಕೇಳ್ಬೇಕಲ್ಲ, ಅನುಭಾವಿಗಳ ಮಾತನ್ನ ಕೇಳಬೇಕಲ್ಲ. ಅದಕ್ಕೆ ಅಕ್ಕ ಮಾದೇವಿ ಸುಂದರವಾದಂತ ಮಾತನ್ನ ಬಳಸ್ತಾಳ. ಕರ್ಣಕ್ಕೆ ಶೃಂಗಾರ ಯಾವುದು, ಕರಕ್ಕೆ ಭೂಷಣ ಯಾವುದು, ಈ ಕಿವಿಗಳಿಗೆ ಶೃಂಗಾರ ಯಾವುದು ಅಂತ ಹೇಳ್ತಾಳ ತಾಯಿ. ಪುರಾತನರ ಸುಗೀತಗಳನ್ನೇ ಕೇಳುವುದೇ ಈ ಕಿವಿಗೆ ಶೃಂಗಾರ ಅಂತಕ್ಕಂಥ ಮಾತ ಬರೀತಾರೆ. ಯಾಕಂದ್ರ ಅನುಭಾವಿಗಳ ಮಾತದಿಂದ ಬದುಕನ್ನು ಬದಲಿಸ್ಲಿಕ್ಕೆ ಬರ್ತದೆ. ಈ ಜಗತ್ತು ಪುಣ್ಯಾತ್ಮರ ಮಾತು ಇರ್ಲಿಲ್ಲ ಅಂದ್ರ, ಜಗತ್ತೇ ಮೌನ ಆಗಿ ಬಿಡ್ತಿತ್ತು, ಮೂಕಾಗ್ತಿತ್ತು, ಜಗತ್ತೇ ಮೂಕಾಗ್ತಿತ್ತು. ಅದಕ್ಕ ಮಾತು ಪುಣ್ಯಾತ್ಮರೇ ಮಾನವನ ಬದುಕನ್ನು ಬದಲಿಸ್ತಕ್ಕಂಥ ಶಕ್ತಿ ಎದಕ್ಕೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಮಾತೆಂಬುದು ಜ್ಯೋತಿರ್ಲಿಂಗ ತಿಳ್ಕೊಂಡು ಅಲ್ಲಮರು ಕೂಡ ಬರ್ಕೊಂಡು ಬರ್ತಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಎಷ್ಟು ಅನುಭವಗಳು ಹೇಳ್ಯಾರ. ಆ ಮಾತು ಹೇಗಿರ್ಬೇಕು ಅಂತ ಕೇಳಿದ್ರ ಅದಕ್ಕೆ ಬಲ್ಲವ್ರು ಹೇಳ್ಯಾರ, ನಿನ್ನ ಮಾತು ಹೆಂಗಿರ್ಬೇಕು ಅಂತ ಕೇಳಿದ್ರ ಅನುಭಾವಿಗಳ ಸಂತರ ಶರಣರ ಅನುಭಾವಿಗಳ ನುಡಿಗಳಿಗೆ ವಚನ ಅಂತ ಕರೆದಾರ, ಪ್ರವಚನ ಅಂತ ಕರೆದಾರ. ಯಾವ ಮಾತಿನಿಂದ ಮನಸ್ಸು ಅರಳ್ತದ ಅದಕ್ಕೆ ಪ್ರವಚನ ಅಂತ ಕರೀತಾರ. ಯಾವ ಮಾತುಗಳಿಂದ ಮನಸ್ಸು ಕೆರಳ್ತದಲ್ಲ ಅದಕ್ಕೆ ವಚನ ಅಂತ ಬರ್ಲಿಕ್ಕೆ ಪುರದಲ್ಲಿ ಪುಣ್ಯಾತ್ಮರೇ ಅದ ಕದನಕ್ಕೆ ಮೂಲ ಆಗ್ತದ. ಯಾರೇ ಮಾತನಾಡಿ ಮನಸ್ಸು ಅರಳುತ್ತಿರ್ಬೇಕಂತ ಕೇಳಿದಂಗ ಹೌದಿಲ್ಲ. ಅದಕ್ಕೆ ಅಕ್ಕ ಸುಂದರವಾಗಿ ಚಿಂತನ ಹೇಳಿದ ಏನು ಅಂತ ಕೇಳಿದ್ರ, ಈ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದ್ರ ಪುರಾತನರ ಸುಗೀತಗಳನ್ನ, ಬರೇ ಗೀತೆ ಅಂದಿಲ್ಲಕ್ಕೆ ಸು ಅಂದ್ರ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಮಾತುಗಳನ್ನ, ಒಳ್ಳೆ ಸಂದೇಶವನ್ನ, ಒಳ್ಳೆ ಅಪರೂಪವಾಗಿರತಕ್ಕಂಥ ಬದುಕನ್ನ ಮಾರ್ಗವನ್ನ ತೋರಿಸ್ತಕ್ಕಂಥ ಮಾತುಗಳೇನದಲ್ಲ ಅದು ಮಾತ್ರ ಈ ಕಿವಿಗೆ ಶೃಂಗಾರ ಆಗ್ತದಂತಕ್ಕಂಥ ಮಾತು ಹೇಳ್ಯಾರ. ಗುರುವಿನ ಜ್ಞಾನದ ಆಭರಣವನ್ನ ಯಾವ ವ್ಯಕ್ತಿ ತನ್ನ ಅಂಗಕ್ಕೆ ಧರಿಸಿಕೊಳ್ತಾನ ಆ ಅಂಗ ಪುಣ್ಯಾತ್ಮರೇ ಏನಾಗ್ತದೆ ಅಂತ ಕೇಳಿದ್ರೆ ಲಿಂಗಮಯ ಆಗ್ತದೆ ಅಂತ ಹೇಳ್ತಾರೆ. ಲಿಂಗಮಯ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದು ಲಿಂಗ ಭೋಗ ಅಂತ ಹೇಳ್ತಾರ. ಅಂತದನ್ನು ಪಡೆಯುವ ಸಲುವಾಗಿ ಅಂತ ಅಪರೂಪವಾಗಿರ್ತಕ್ಕಂಥ ಈ ಜಗತ್ತಿನೊಳಗೆ ಕೇಳಿ ಕೇಳಿ ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳಬೇಕು ಅನ್ನಿಸ್ತೈತಿ ಅಂತ, ಇನ್ನೂ ಕೇಳಬೇಕು ಅನ್ನಿಸ್ತೈತಿ ಅಂತ, ಇನ್ನೂ ಕೇಳ್ಬೇಕು ಅನ್ನಿಸ್ತೈತಿ ಅನ್ನೋಟ್ಟಿಗೆ ನಾಳೆಗೆ ಬರೀ ಅಂದ್ ಎದ್ದು ಹೋಗ್ತಿರತ್ತವ್ರು. ಯಾರು ಗೊತ್ತೈತಿ? ಇನ್ನು ಕೇಳ್ಬೇಕಂತ ಜನ ಕಿವಿ ಕೊಟ್ಟು ಕುಂತಾಗ ನಾಳೆಗೆ ಬರ್ರಿ, ಮತ್ತೆ ನಾಳೆಗೆ ಬನ್ನಿ ಅಂತ ಹೋಗಿ ಬಿಡ್ತದ್ರತ್ತ. ಅದಕ್ಕೆ ಅವ್ರಿಗೆ ಮಾತುಗಳಂತ ಕರೀತಾರ, ಅದಕ್ಕೆ ವಚನ ಅಂತ ಕರೀತಾರ. ಪರಿವರ್ತನಾ ಪರಮಾಮೃತ ಸವಿತಕ್ಕಂತ ಘಟ್ಟಕ್ಕೆ ಪ್ರವಚನ ಅಂತ ಕರೀತಾರ. ಬದಲಾವಣೆ ಆಗಬೇಕು.
ನಾನು ಹೇಳಾಕತ್ತೆ ನಿಮ್ ಕಮಿಟಿ ಬಂಧುಗಳಿಗೆ, ಎಷ್ಟು ವರ್ಷ ಜಾತ್ರೆ ಮಾಡ್ರೆ ಮುಖ್ಯ ಅಲ್ಲ, ಎಷ್ಟು ಅನ್ನ ಕಪ್ಸೇರಿ ಗೊತ್ತಿಲ್ಲ, ಎಷ್ಟು ರೊಕ್ಕಗೊಳೆ ಮಾಡ್ಯಾರ ಗೊತ್ತಿಲ್ಲ. ಈ ಪ್ರವಚನವನ್ನ ಕೇಳುವುದರಿಂದ ಎಷ್ಟು ಜನ ಸಾತ್ವಿಕ ಬದುಕಿನತ್ತ ಸಾಗಿ ಬಂದಿರಿ ಅಂತಕ್ಕಂಥದ್ದು ಒಂದು ಸಲ ನೀವು ಆಲೋಚನೆ ಮಾಡ್ರಿ. ಅರಣ್ಯ ಸಿದ್ದಪ್ಪನ ದರ್ಶನ ಆದಂಗ ಆಗ್ತದೆ. ನಿಮ್ಗೆಲ್ಲ ನೆನ್ಪಿಟ್ಟು ನಾವೆಲ್ಲ ಅರಿಸಿ ಬರ್ಬೇಕು, ಬದಲಾವಣೆ ಹಂತಕ್ಕೆ ಬರ್ಬೇಕು. ಯಾವುದು ಬದಲಾವಣೆ ಅಂತಕ್ಕಿದ್ರೆ ಪುಣ್ಯಾತ್ಮರೇ, ದುರಾಚಾರದಿಂದ, ದುರ್ನಡತೆಯಿಂದ, ದುರ್ಗುಣಗಳಿಂದ ನಾವು ಬದಲಾವಣೆ ತರುವುದಕ್ಕ ನೀವು ಪ್ರವಚನ ಹಚ್ಚೋದದು. ಅವ್ರ ಅಷ್ಟು ದೊಡ್ಡ ಜಾತ್ರೆ ಮಾಡ್ಯಾರ, ನಾವೇನು ಕಡಿಮೆ ಮಾಡೋದು ಬೇಕಾಗಿಲ್ಲ. ನಾವು ಕಡಿಮೆ ಮಾಡತ್ ಅವ್ರು ದೊಡ್ಡದು ಮಾಡೋದು ಬೇಕಾಗಿಲ್ಲ. ಇನ್ನೊಬ್ಬರ ಗೊಡವೆ ನಮಗ ಬೇಕಾಗಿಲ್ಲ. ಬಸವಣ್ಣ ಬರಿತಾನ, ಎಮ್ಮ ಚಿಂತೆ ಯಮಗೆ ಸಾಲದಯ್ಯ, ಪರರ ಚಿಂತೆ ನಮಗೇ ಕಯ್ಯ, ಕೂಡಲ ಸಂಘ ಒಲೆದಾನ ಒಲಿಲಿಕ್ಕಿಲ್ಲ ಅಂತಕ್ಕಂಥ ಚಿಂತನೆ. ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಅಂತ ಬರೀತಾರೆ. ನಮ್ಮ ಚಿಂತನ ನಮಗೆ ಸಾಲವಲ್ಲದಾಗೈತಿ, ಇನ್ನೊಬ್ಬರು ಗೊಡವಿ ತಗೊಂಡು ನಮ್ಗೆ ಏನ್ ಬೇಕಾಗ್ಯದ. ಅದಕ್ಕೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಗಳು ನಮ್ಮನ್ನು ಬದಲಿಸ್ತಿರ್ಬೇಕು, ಆನಂದದ ಕಡೆ ಕೊಂಡೊಯ್ತಿರ್ಬೇಕು. ಅಂತ ಆನಂದದ ಕಾರ್ಯಗಳು ಎಲ್ಲಿ ನಡೀತಾವ ಅದಕ್ಕೆ ಸತ್ಸಂಗ ಅಂತ ಕರೀತಾರ. ಅದಕ್ಕೆ ಬಸವಣ್ಣ ಹೇಳಿದ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಒಳ್ಳೆಯವರು ಕೆಟ್ಟವ್ರ ಹೆಂಗ ಗುರ್ತ ಹಿಡಿತೀರಿ ನೀವು ಸರ? ಏನು ಬೋರ್ಡ ಗಿಡ ಕಟ್ಕೊಂಡಿರ್ತಾರನ್ನ ಇವ್ರು ಒಳ್ಳೆಯವ್ರ ಅಂತ ಹೇಳಿ? ಯಾರಿಗೆ ಒಳ್ಳೆಯವ್ರ ಅನ್ನಬೇಕು? ಪುಣ್ಯಾತ್ಮರೇ, ಜಗತ್ತಿಗೆಲ್ಲ ಒಳಿತನ ಬಯಸ್ತಕ್ಕಂಥ ಈ ಎಲ್ಲ ಜನರು ನನ್ನ ಹಂಗೆ ಕಷ್ಟ ಸುಖ ಅವರಿಗೆ ಇರಬೇಕು ಅಂತಕ್ಕಂಥ, ಜಗವೆಂದೆಡೆಂ ತಾನ ಜಗದೀಶನೆಂದೆಡೆಂ ತಾನ, ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ, ಉತ್ತಮನು ಬಲ್ಲವನು ಅವನೇ ಅಂತಕ್ಕಂಥ ಮಾತ ಬರೀತಾರೆ. ಆ ಆಲೋಚನೆ ನಮ್ಗೆ ಬೇಕಲ್ಲ. ಕಾರ್ಯ ಮಾಡೋದು ಮೂಲ ಉದ್ದೇಶ ಏನಂತ ಕೇಳಿದ್ರೆ, ಬಹುತೇಕ ಪುಣ್ಯಾತ್ಮರೇ, ನಾನು ಯಾವ ಸಮಾಜ, ಯಾವ ಜಾತಿ, ಮತ, ಪಂಥದ ವ್ಯವಸ್ಥೆ ಹೇಳಂಗಿಲ್ಲ. ಆದ್ರೆ ಮೂಲ ಈ ಸಂಪ್ರದಾಯ, ಹಾಲು ಮತ ಸಂಪ್ರದಾಯದ ಜಾತ್ರೆಗಳು ಪುಣ್ಯಾತ್ಮರೇ ಇಡೀ ಚಿಕ್ಕೋಡಿ ಜಿಲ್ಲೆ ಒಳಗ ಒಂದು ಹಿರೇಕೋಡಿ ಗ್ರಾಮದಾಗ ನಡೀತದ. ತಲೆ ಬೆಳಗತಕ್ಕಂಥ ಕಾರ್ಯಕ್ರಮ ಇನ್ನೊಂದು ನಿಮ್ಮ ಸದ್ದಲದಾಗ ನಡೀತದ. ಇವೆರಡೇ ಅಪರೂಪದ ಜಾತ್ರೆಗಳು ನೀವು ಮಾಡಾಕತ್ತೀರಿ. ನಿಮಗೆ ಅನಂತ ನಮಸ್ಕಾರ ಹೇಳ್ತೇನೆ. ಭಂಡಾರ ಹಾರಿಸೋದು, ಡೊಳ್ಳು ಬಾರಿಸೋದು, ಹುಗ್ಗಿ ಮಾಡೋದು ಎಲ್ಲ ಕಡೆ ನಡೀತದ. ಮತ್ ಇನ್ನೇನು ಬ್ಯಾರೆ ನಡೀತಾವ, ಇನ್ನು ಮತ್ತೆ ಬ್ಯಾರೆ ನಡೀತಾವ. ಆ ಬ್ಯಾರೆ ನಡೀತನಾಗ ಸ್ವಲ್ಪ ನಿಮ್ಮಲ್ಲಿ ದಯಾ ಬರ್ಬೇಕು, ಕರುಣೆ ಬರ್ಬೇಕು. ಕರುಣೆ ದಯಾ ಬರ್ಬೇಕು. ಮನೆಯೊಳಗ ಆಕಳು ಎದದ, ಆಕಳು ಎದದ ಪುಣ್ಯಾತ್ಮರ, ಆಡು ಎದದ. ಆಡಿನ ಮರಿಗೆ ಸಡಗರ ಬಹಳ ಸಂಭ್ರಮ ದಿನ ನಡೆದಿತ್ತ, ಉಣಸುದು ತಿನ್ಸುದು. ಆಕಳು ಅಡವಿಗೆ ಮೈಲಕ್ ಹೋಗಿತ್ತ, ವಾಪಸ್ ಮನೆಗೆ ಬಂದಾಗ ಆಕಳ ಕರು ಕೇಳ್ತತ್ತ. ಅವಾಗ ನನಗ ನಾನು ಇದ ಮನ್ಯಾಗ ಹುಟ್ಟೀನಿ, ಅದು ಮರಿ ಇದೇ ಮನ್ಯಾಗ ಹುಟ್ಟ್ಯದ, ಅದಕ್ಕೆ ಮಾತ್ರ ನಿತ್ಯ ಚಂದಿ ಉಣಿಸ್ತಾರ, ನನಗ ಮಾತ್ರ ನಿನ್ನ ಹಾಲು ಬಿಟ್ಟು ಏನೋ ಗತಿ ಇಲ್ಲ. ಕಾರಣ ಏನು? ಈ ಮನುಷ್ಯರಲ್ಲಿ ಇಂಥ ಭಾವ ಯಾಕೆ ಕೆಟ್ಟದಾವ ತಿಳ್ಕೊಂಡು ಆ ಹಸು ಆಕಳ ಕರ ತನ್ನ ತಾಯಿಗೆ ಕೇಳ್ತತ್. ಅವಾಗ ಬಂಧುಗಳೇ, ಹಸು ಹೇಳ್ತತ್ತ, ಯಾರು ಚಲೋ ಮೇಯಿಸ್ತಾರಲ್ಲ, ಆ ಮೇಯಿಸಿದ್ರೆ ಅದ್ರಾಗ ಸ್ವಾರ್ಥ ಐತೆ ಅನ್ನೋದು ನಿನಗೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ತಡಿ, ಜಾತ್ರೆ ಬರ್ಲಿ, ಹಬ್ಬ ಬಂತಂದ್ರೆ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ಬಿಡ್ತತ್ತ ಭಾವ. ಅದಕ್ಕೆ ಬಸವಣ್ಣರ ಎಲ್ಲರೂ ನನ್ನ ಧರ್ಮ ಶ್ರೇಷ್ಠ, ನಿನ್ ಧರ್ಮ ಶ್ರೇಷ್ಠ ಹೊಡೆದಾಡ್ತಿದ್ರು, ಬಡದಾಡ್ತಿದ್ರು. ಅಂತ ಸಂದೊಳಗ ಪುಣ್ಯಾತ್ಮರೇ, ಈ ನಾಡನ್ನ, ಮನುಕುಲವನ್ನ ಬೆಳಗಿರ್ತಕ್ಕಂಥ ಪರಮಜ್ಞಾನಿ, ಅನುಭಾವಿ, ನಡಿನುಡಿಗಳಿಗೆ ಒಂದಾಗಿರ್ತಕ್ಕಂಥ ಜಾತಿಯ ಜಂಜಡವನ್ನ, ಜಾತಿಯ ನಂಜವನ್ನ ತಗಿಲಿಕ್ಕೆ ಈ ಧರೆಗೆ ಬಂದಿರತಕ್ಕಂಥ ಬಸವಣ್ಣ ಹೇಳ್ತಾನ, ನಿನ್ ಧರ್ಮ ಶ್ರೇಷ್ಠ ತಿಳ್ಕೊಂಡು ಜನ ಕೂಗು ಕಾಲಕ್ಕೆ ಕರಿತಾನೆ, ನಿನ್ನ ಧರ್ಮದೊಳಗ ದಯ ಐತಿ ಅನ್ನುವು, ನಿನ್ನ ಧರ್ಮದೊಳಗ ದಯ ಐತಿ ಅನ್ನತ್ತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರ. ಇಲ್ಲಿಂದ್ರ ಮತ್ತ ಅದಕ್ಕೆ ಬೆಲೆ ಹೆಂಗ ಬರ್ತದ? ಅವಾಗ ಪುಣ್ಯಾತ್ಮರೇ, ಮುಂದ ಹಬ್ಬ ಬಂತಂತ, ಊರಾಗ ಜಾತ್ರೆ ಬಂತಂತ, ಮುಂಜಾನೆ ಹೊಟ್ಟಿಗೆ ಮರಿ ಗಪ್ಪಾಗಿತ್ತ, ಆಕಳ ಕರ ಹೇಳ್ತತ್ತ, ಯವ್ವ ನೀ ಹೇಳಿದ ಬರೋಬರಿ ಐತಿ, ಮುಂದ ಪಾತೆ ಕೊಡೋ ಸಲುವಾಗಿ ಇದಕ್ಕೆ ಚಂದಂಗ ಚಂದಿ ಹಾಕ್ಯಾರ ತಿಳ್ಕೊತತ್ತ. ಅದಕ್ಕ ಅಲ್ಲೇನು ಓದ್ತಕ್ಕ ಒಂದಿಷ್ಟು ದಯಾ ಬರ್ಬೇಕು. ಜಾತ್ರೆಗಳು ಎಂತಾವ್ ನಡೀತಾವ್ರಿ. ಈ ಜಾತ್ರೆ ಮಾಡೋದು ಬಹಳ ಕಡಿಮೆ ಜನ, ಆದ್ರೆ ಪುಣ್ಯಾತ್ಮರೇ, ಸಾವಿರ ಜನರನ್ನ ಕೂಡಿಸೋಕ್ಕಿಂತ 100 ಜನ ಕೂಡಿ ಇಂತ ಜಾತ್ರೆ ಮಾಡಿದ್ರೆ ಪುಣ್ಯಾತ್ಮರೇ, ಕೈಲಾಸದ ಭಗವಂತ ಬಂದು ನಿಮ್ಮ ಮೇಲೆ ಕೃಪೆ ಮಾಡ್ತಾನೆ. ಇದು ನೆನಪಿಟ್ಕೋರಿ. ಆದ್ರೆ ಆ ಜಾತ್ರೆಗಳು ಬೇರೆ. ಸಿದ್ದೇಶ್ವರಪ್ಪಗಳು ಹೇಳ್ಯಾರ, ನೋಡ್ಬೇಕಾವ್ ಏನು ಜಾತ್ರೆಗಳು, ಏನು ಪ್ರಾಣಿಗಳು, ಏನು ಗದ್ದಲು. ಅದಕ್ಕ ಮನುಷ್ಯನಲ್ಲಿ ದಯಾ ಅಂತಕ್ಕಂಥದ್ದು ಇರ್ಬೇಕು. 100 ಗ್ರಂಥ ಓದ್ಯಾನು, 100 ಮಂದಿ ಮಾತುಗಳನ್ನ ಕೇಳ್ಯಾನು. ಪುಣ್ಯಾತ್ಮರು ನೋಡ್ಬೇಕ್ರಿ, ಪಿಕ್ನಿಕ್ ಹೋಗ್ತಾರಲ್ಲ ಹುಡುಗರು, ಸರ್ಗಳದ ಕರ್ಕೊಂಡು ಹೋಗ್ತಾರ, ಇಲ್ಲಿ ಪ್ರವಾಸ ಅಂತ ಇಟ್ಕೋರಿ.
ಅರಣ್ಯಕ್ಕೆ ಹೋಗ್ಯಾನ. ಅರಣ್ಯದೊಳಗೆ ಗುಬ್ಬಿ ಗೂಡದ ನೋಡಿರ್ಲ. ನಮ್ ಗುರುಗಳು ಬಹಳ ಸುಂದರವಾದಂತ ಪದ್ಯ ಹಾಡ್ತಾರ ಅದ್ರ ಮೇಲೆ. ದೂರ ದೇಶದಿಂದ ಭಾರಿ ಗೌಂಡ್ಯನ ತಂದು ಗುಡಿಯೊಂದು ಕಟ್ಸಿತ್ತು, ಕಲ್ಲ ಸಿಮೆಂಟ್ ಉಸುಕ ನೀರಿಲ್ಲದ ಗುಡಿ ಅಂತರಲ್ಲಿತ್ತು ತಿಳ್ಕೊಂಡು ಹಾಡ್ತೀರ. ಗುಬ್ಬಿಗೂಡ ನೋಡಿರಿ ನೀವು? ನೋಡಿರಿಲ್ಲ? ಅದು ಎಂದರೆ ಸೋರೈತೇನ್ರಿ? ಗಾಳಿಗೆ ಭೂಕಂಪದಾಗ ಬಿದ್ದತ್ರಿ. ಈ ನಮ್ಮ ಇಂಜಿನಿಯರ್ಗಳು ಕಂಡಪಟ್ಟಿ ಕಲ್ತರು ಕೂಡ ಬಿಲ್ಡಿಂಗ್ ಬೀಳ್ತಾವ. ಮತ್ತೆ ಯಾರಿದ್ದಾರೆ ಸಿಟ್ಟಿಗೆ ಬಂದಿರಿ? ಆ ಗುಬ್ಬಿಗೂಡ ಬಿದ್ದಿಲ್ಲ. ಆ ಗುಬ್ಬಿಗೂಡಿನೊಳಗೆ ಪುಣ್ಯಾತ್ಮರ 3 ತತ್ತಿ ಇಟ್ಟಿತ್ತು. ಆಗ ಮರಿಗಳ ಕಣ್ಣು ಬಿಟ್ಟಿದ್ದು. ಆ ತಾಯಿ ಪಕ್ಷಿ ಹೋಗಿ ತೆಲ್ಲಿಗೆ ಆ ಮಕ್ಕಳಿಗೆ ಆಹಾರವನ್ನು ತರೋ ಸಲುವಾಗಿ. ಈ ಮನುಷ್ಯ ಬಂದ, ಗೂಡ ನೋಡಿದ, ಗೂಡಿನೊಳಗೆ ಹಣಿಕೆ ಹಾಕಿದ, ಏನೋ ಕಂಡಂಗಾಯ್ತು. ಒಂದು ಬಿದ್ದು ಕಟ್ಟಿಗೆ ತಗೊಂಡು ಅದಕ್ಕೆ ಚುಚ್ಚು 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 ಚುಚ್ಚಿ ಕೆಡಿದ. ಚುಚ್ಚಾವ ಕೆಡವಾವ. ಒಂದು ಮರಿ ತಳಗ ಬಿತ್ತು. ಇವು ಖುಷಿ ಪಡಾಕತ್ತ. ಆ 3 ಮರೆಗಳ ತಳಗ ಬಿದ್ದ ನರುಳು ಸಂದರ್ಭದಾಗ, ಕಿರುಚು ಸಂದರ್ಭದಾಗ ತಾಯಿ ಪಕ್ಷಿಗೆ ಹೋಗಿ ಮುಟ್ಟುತ್ತದ. ಆ ತಾಯಿ ಪಕ್ಷಿ ವಾಪಸ್ ಬರೋದ್ರೊಳಗಾಗಿ ಆ 3 ಜೀವಿಗಳು ತನ್ನ ಮಕ್ಕಳ ಪ್ರಾಣವನ್ನು ಬಿಟ್ಟಿರ್ತಾವ. ಮನುಷ್ಯನಿಗೆ ಬಂದು ಕೇಳ್ತಾವ, ನನ್ನ ಮಕ್ಕಳು ಏನ್ ಮಾಡಿದ್ದು ನಿನಗೆ ಅನ್ಯಾಯ? ನನ್ನ ಮಕ್ಕಳು ಏನಾರ ನಿನಗೆ ಅನ್ಯಾಯ ಮಾಡಿದನು? ನಿನ್ನ ಆನಂದಕ್ಕಾಗಿ, ನಿನ್ನ ವಿಲಾಸಕ್ಕಾಗಿ ನನ್ನ ಮಕ್ಕಳನ್ನು ಬಲಿ ತಗೊಂಡು 100 ಗ್ರಂಥಗಳನ್ನು ಓದಿದಿ. ಧರ್ಮ ಧರ್ಮ ದಯಾ ದಯಾ ಅಂತ. ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿವಿಡಿ ಶಾಂತರೊಡನಾಡೋ ತಿಳ್ಕೊಂಡು ನಿಜಗೊಂಡ್ರು ಬರೀತಾರೆ. ಕರುಣವಿರಲಿ ಜೀವರುಳು ಅಂತ ಹೇಳ್ಯಾರ. ಒಂದೇ ಮನುಷ್ಯಂದ ಅಷ್ಟ ಅಲ್ಲ, ಪಶು ಪಕ್ಷಿ ಎಲ್ಲದರ ಮೇಲೂ ಕೂಡ ನಿಂದ ಕರುಣೆ ಇರಲಿ ತಿಳ್ಕೊಂಡು ಹೇಳ್ತಾರ ಪುಣ್ಯಾತ್ಮರೇ. ತುಕಾರಾಮ್ ಮಹಾರಾಜರು ಎಲ್ಲೂ ಪ್ರವಾಸಕ್ಕೆ ಹೊಂಟಿದ್ರು. ಪಂಢರಪುರ ಕ್ಷೇತ್ರಕ್ಕೆ ಹೋಗ್ತಿರತ್ತ. ಕ್ಷೇತ್ರಕ್ಕೆ ಹೋಗೋ ಕಾಲಕ್ಕ ಅವ್ರು ಬಂದ ತಕ್ಷಣ ಗಿಡದಾಂದ ಕೂತಿರ್ತಕ್ಕಂಥ ಹಕ್ಕಿಗಳು ಹಾರಿ ಹೋಗಿ ಬಿಟ್ಟತ್ತ. ಅವಾಗ ಅವರಲ್ಲಿ ಚಿಂತೆ ಎತ್ತಿ ಬಿಡಿತತ್ತ. ನನ್ನಲ್ಲಿನ ಸಮದೃಷ್ಟಿ ಬಂದಿಲ್ಲ, ನನ್ನಲ್ಲಿನ ಸಮಭಾವ ಬಂದಿಲ್ಲ, ನನ್ನ ನೋಡಿದ ತಕ್ಷಣ ಪಕ್ಷಿಗಳ ಹಾರಿ ಹೊಂಟಾವತ್ತ ತಿಳ್ಕೊಂಡು ಪುಣ್ಯಾತ್ಮರೇ ಎಲ್ಲವನ್ನು ಮರೆತು ಧ್ಯಾನಾಸಕ್ತನಾಗಿ ಕೂತು ಬಿಟ್ಟ. ಯಾರು? ತುಕಾರಾಮ್ ಮಹಾರಾಜರು. ಯಾವಾಗ ಎಲ್ಲವನ್ನು ಮರೆತು ಧ್ಯಾನಾಸಕ್ತರಾದ್ರೂ ಸಮಭಾವ ಬಂತು, ಅವಾಗ ಅದೇ ಪಕ್ಷಿಗಳು ಬಂದು ಅವನ ತಲೆ ಮೇಲೆ ಕೂತ್ಕೊಂಡು, ಅವನ ಹೆಗ್ಗಲ ಮೇಲೆ ಕೂತ್ಕೊಂಡು ಆಟ ಆಡೋ ಕಾಲಕ್ಕ, ಆನಂದದಿಂದ ಹಾಡೋ ಕಾಲಕ್ಕ ತುಕಾರಾಮ್ ಮಹಾರಾಜರಂದ್ರತ್ತ, ಈಗ ನಾ ಶುದ್ಧ ಆದ್ ನೋಡಂದ್ರತ್ತ, ಈಗ ಶುದ್ಧ ಆದ್ ನೋಡ ತಿಳ್ಕೊಂಡು. ಅದಕ್ಕೆ ನಿಜಗೊಂಡ್ರು ಬರೆದ್ರು, ವೈರವಿಲ್ಲದ ಎಲ್ಲರೊಡನೆ ಕೂರ್ಪುದೇ ಚಂದ ಮಮ. ಈ ವ್ಯವಸ್ಥೆ ನಮಗ ಬರಬೇಕಾಗಿತ್ತನ ಪುಣ್ಯಾತ್ಮರೇ. ಅವಾಗ ಆ ಪಕ್ಷಿ ಹೇಳಿತ್ತು ಹೇಳಿ ಹಾಡ್ಕೊಂತ ಹೋಗಿಬಿಡಿತು. ಮತ್ತೊಬ್ಬ ಮನುಷ್ಯ ಭೇಟಿ ಆದ. ಇಷ್ಟು ಆನಂದದಿಂದ ಹಾಡ್ಕೊಂತ ಹೊಂಟಿದಿ, ಆಗಲೇ ನಿನ್ನ ಮರಿಗಳನ್ನ ಕೊಂದರು ತಿಳ್ಕೊಂಡು ಸಿಟ್ಟಿಗೆ ಬಂದು ಅಳುದು ಕರಿದು ಮಾಡಾಕತ್ತಿದಿ. ಈಗ ಅರ್ಧ ಗಳಿಗೆಯೊಳಗೆ ದಾಟಿ ಚಿಕ್ಕ ಬಂದು ಸಂತೋಷದಿಂದ ಹಾಡ್ಲಕತ್ತಿದಿ. ಕಾರಣ ಏನಂತ ಕೇಳಿದಾಗ ಅವಾಗ ಆ ಪಕ್ಷಿ ಹೇಳಿತತ್ತ, ಆದದ್ದನ್ನು ನೆನಪಿಸ್ಕೊಂಡು ಅಳ್ಳಕ್ಕ ನಮ್ಮನ್ನ ಮನುಷ್ಯರನ್ನು ಮಾಡಿದ್ದೇನೆ ಅಂತ ಕೇಳಿತತ್ತ. ಮರಿದದ ಮರವೇ ಜೀವನ, ಮರಿದದ ಮುಂದೆ ಸಾಗೋದದ ಅಂತ ಸಾಗತಕ್ಕಂಥ ಜೀವನ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ, ಈ ಭಾವ ಬಟ್ಟಲು ಹಸನಾಗಬೇಕು. ಅದಕ್ಕೆ ಬಲ್ಲವರು ಬರೆದರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ದೇವಲೋಕಕ್ಕೆ ದಾರಿ ಅಂತ ಹೇಳ್ಯಾರ. ಯಾವುದು ದೇವಲೋಕ ಅಂತಕ್ಕಂಥದನ್ನ ಚಿಂತನೆ ಮಾಡ್ಲಕ್ಕ ಪುಣ್ಯಾತ್ಮರೇ. ಇಲ್ಲಿ ಏನು ಬರೀತಾರಂತ ಕೇಳಿದ್ರೆ ಬಲ್ಲವರು, ಅರಿವಿಗೆ ಹೊಳಿತಕ್ಕಂತ, ತನ್ನ ಅರಿವಿಗೆ ಹೊಳಿತಕ್ಕಂತ ಲೋಕ ಏನದಲ್ಲ ಅದಕ್ಕೆ ದೇವಲೋಕ ಅಂತ ಕರೆದಾರ. ತನ್ನ ಅರಿವಿಗೆ ಹೊಳಿತಕ್ಕಂತ, ಅದಕ್ಕೆ ಹೇಳ್ತಾರಲ್ಲ ಅರಿವೇ ಗುರು ಅಂತಕ್ಕಂಥದನ್ನ. ಅಂತ ವಿಚಾರವನ್ನು ಇಟ್ಟುಕೊಂಡು ಮಾನುಭಾವರೇ ಏನಾಯ್ತು ಅಂತ ಕೇಳಿದ್ರೆ, ಆ ಹುಡುಗಿ ಮಗಳ ತಾಯಿಗೆ ಹೇಳ್ತಾಳೆ, ಯವ್ವ ಇವತ್ತು ಬುದ್ಧರ ಪ್ರವಚನ ಆರಂಭಗೊಳ್ತತೆ ತಿಳ್ಕೊಂಡು ನಿನಗೆ ಬಹಳ ನೋವಾಗ್ಯದ, ವ್ಯಥೆ ಆಗ್ಯದ. ಏನ್ ಮಾಡಬೇಕು? ಅವ್ರ ಮಾತು ನೀನು ಕೇಳಬೇಕು. ತಾಯಿ ಅಂತಳ, ಅವ್ರ ಮಾತು ಕೇಳ್ತಕ್ಕಂಥ ಸಮಯ ಕೂಡ ನಮಗಿಲ್ಲ. ನೀನು ನಿಮ್ಮ ಅಪ್ಪಗೂ ಬುದ್ಧಿ ಕೊಟ್ಟು ವಾಪಸ್ ಅವ್ರ ಮಾತನ್ನ ಕೇಳಿ ಬಂದು ನನಗೆ ಹೇಳುವ ತಿಳ್ಕೊಂಡು ಆ ಮಗುವಿಗೆ ತಾಯಿ ಹೇಳ್ತಾಳೆ. ಆ ಮಗು ಪುಣ್ಯಾತ್ಮರೇ ತಂದೆಗೆ ಬುದ್ಧಿ ಕೊಟ್ಟು ಬರ್ಬೇಕಾದ್ರೆ 4 ಕಿಲೋಮೀಟರ್ ಅದ. ವಾಹನಗಳ ವ್ಯವಸ್ಥೆ ಇಲ್ಲ. ಹೋಗಿ ಬರ್ಬೇಕಾದ್ರೆ ಸಮಯ ಆಗ್ತದ. ಆ ಮಗು ಹೋಗಿ ಮೊಟ್ಟ ಮೊದಲು ಬುದ್ಧ ಭಗವಾನರ ಪಾದಿಗೆ ನಮಸ್ಕಾರ ಮಾಡಿ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ತದ. ತನ್ನ ಭಾವನೆಯನ್ನ ಇಂಗಿತ ವ್ಯಕ್ತಪಡಿಸ್ತದ. ತನ್ನ ಭಾವ ಎದಕ್ಕಾಗಿ ಆತುರತಿತ್ತೋ ಆ ಸಂದೇಶವನ್ನ ಬುದ್ಧನ ಪಾದಕ್ಕೆ ಅರ್ಪಣೆ ಮಾಡಿದಾಗ, ಪ್ರಭು ನಂದೊಂದು ಪ್ರಾರ್ಥನೆ ನಿಮ್ಮ ಪಾದಿಗೆ,
ಮಗುವಿನ ಭಾವಕ್ಕೆ ವಿಶ್ವಸಂತರಾಗಿದ್ರು, ಶಾಂತಿಯ ಸೂರ್ಯರಾಗಿದ್ರು ಕೂಡ ಆ ಮಾನವಭಾವ ಸೋತ್ ಕೇಳ್ತಾರ ಮಗುವಿಗೆ, ಏನಮ್ಮ ನಾನು ಬರುತ್ತಾನ ನಿಮ್ ಪ್ರವಚನ ಆರಂಭ ಮಾಡಬೇಡ್ರಿ ಅಂತ. ನಾನು ಬರುತ್ತಾನ ಮಾತ್ರ ನಿಮ್ಮ ಈ ಅನುಭವದ ಲಹರಿಯನ್ನ ಆರಂಭ ಮಾಡಬೇಡ್ರಿ. ನಾನು ಬಂದ ತಕ್ಷಣ ಅದನ್ನು ಮಾಡಿದ್ರಿ ಅಂದ್ರೆ ನಾನು ಒಂದಿಷ್ಟು ಆಸ್ವಾದನೆ ಮಾಡ್ತನೋ, ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ತೀನೋ. ಕೇಳಬೇಕು ಅಂತಕ್ಕಂಥದ್ದು ಲವಲವಿಕೆಯಿಂದ ನನಗೆ ಬಡತಾನ ಕಿತ್ತು ತಿನ್ನು ಬಡತಾನ. ನನ್ನ ತಂದೆ ಬಹುದೂರ ಕಾಯಕ ಮಾಡ್ಲಿಕ್ಕೆ ಹೋಗ್ಯಾನ, ಅವನಿಗೆ ಬುದ್ಧಿ ಕೊಟ್ಟು ಬಂದ ಬಳಿಕ ನಿಮ್ಮ ಮಾತನ್ನು ಕೇಳ್ತಕ್ಕಂಥ ಅವಕಾಶ ನನಗೈತಿ. ದಯವಿಟ್ಟು ಅದನ್ನೊಂದು ನೆರವೇರಿಸಿಕೊಡ್ರೆ ತಿಳ್ಕೊಂಡು ಮಗು ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತದೆ. ವಯಸ್ಸು ಎಷ್ಟೈತ್ರಿ? 10 ವರ್ಷದ ಮಗು. 10 ವರ್ಷದ ನಮಗೆ 70 ವರ್ಷ ಆದ್ರೂ ಕೂಡ ಮಾತು ಕೇಳ್ಬೇಕು ಅನ್ನೋದು ಗದ್ದಲ ಇಲ್ಲ. ಬಾಳ್ ನೋಡೇನಿ ಆ ಕಡೆ ಈ ಕಡೆ ಕಟ್ಟಿ ಮೇಲೆ ಕೊಂಡುದು, ಸುತ್ತಾಕೊಂಡುದು, ಆ ಕಡೆ ಗಂಗಾಳ ಕಡ್ಕಡಲ್ಲಕತ್ತಂದ್ರೆ ಹೋಗಿ ಉಂಡು ಮತ್ ಮನೆಗೆ ಹೋಗಿ ಬಿಡುದು. ಅದಕ್ಕೆ ಪುಣ್ಯಾತ್ಮರೇ, ಜೀವನದೊಳಗ ಈ ಊಟ ಅಂತೂ ಎಲ್ಲ ಕಡೆ ಸಿಗ್ತದ. ಬಾಯಿದಿಂದ ಮಾಡಿರ್ತಕ್ಕಂಥ ಊಟ ಹಳಸ್ತದ, ಕಿವಿದಿಂದ ಮಾಡಿರ್ತಕ್ಕಂಥ ಊಟ ನಿಮ್ಮ ಬದುಕನ್ನ ಶ್ರೀಮಂತಗೊಳಿಸ್ತದ. ಅದಕ್ಕೆ ಕಿವಿದಿಂದ ಮಾಡ್ತಕ್ಕಂಥ ಊಟಕ್ಕೆ ಹೆಚ್ಚು ಲಕ್ಷ ಕೊಡ್ರ ತಿಳ್ಕೊಂಡು ಈ ಶಿವರಾತ್ರಿ ಜಾತ್ರೆಗೆ ನೀವೆಲ್ಲ ಖರ್ಚು ಮಾಡ್ತಾ ಇದ್ದೀರಿ. ಬಂದು ಖರ್ಚು ಮಾಡ್ತಾ ನಾವೆಲ್ಲ ಗಮನ ಇಟ್ಕೋಬೇಕು. ಕಿವಿದಿಂದ ಮಾಡ್ತಕ್ಕಂಥ ಊಟ ಪುಣ್ಯಾತ್ಮರು ಬಹಳ ನಿಮ್ಮ ಬದುಕನ್ನು ಶ್ರೀಮಂತಗೊಳಿಸ್ತದ. ಈ ಜಗತ್ತಿನಾಗ ಅತ್ಯಂತ ಉನ್ನತೀಕರಿಸಬೇಕಾಗಿತ್ತಂದ್ರ, ಬದುಕನ್ನ ಶ್ರೀಮಂತಗೊಳಿಸಬೇಕಾದ್ರೆ, ಬದುಕು ಉತ್ಸವ ಆಗಬೇಕಾಗಿತ್ತಂದ್ರ, ಬದುಕು ನಿತ್ಯೋತ್ಸವ ಆಗಬೇಕಾಗಿತ್ತಂದ್ರ ಅನುಭಾವಿಗಳ ಸಂಘ ಅನುಗಾಲ ಇರಬೇಕಂತ ತಿಳ್ಕೊಂಡು ಜ್ಞಾನಿ ಹೇಳ್ತಾರ. ಪುಣ್ಯ ಅನುಭಾವಿಗಳ ಸಂಘ, ಅನುಭಾವದ ಮಾತುಗಳು, ಅನುಗಾಲ ನಮಗೆ ಬೇಕು ಅಂತಕ್ಕಂಥದನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅಂತ ವಿಚಾರವನ್ನ ಆ ಮಗು ತಂದೆಗೆ ಬುದ್ಧಿ ಕೊಟ್ಟಿದ್ದು. ಬುದ್ಧಿ ಕೊಟ್ಟು ವಾಪಸ್ ಬರ್ಲಿಕ್ಕೆ ತಯಾರಾಗ್ಯದ. ಶಿವಾನಂದ ಅಂತಕ್ಕಂಥ ಅವರ ಶಿಷ್ಯ ಹೇಳ್ತಾನ, ಗುರುಗಳೇ ಎಲ್ಲರೂ ಬರ್ತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದಾರ, ಪ್ರವಚನ ಆರಂಭ ಮಾಡ್ರಿ. ನಿಮ್ಮ ಅನುಭವ ಸುದೇದ ಗಂಗೆ ಹರಿಲಿ ಒಂದಿಷ್ಟು. ಆ ಅನುಭವ ಗಂಗೆಯೊಳಗೆ ನಾವೆಲ್ಲರೂ ಮಿಂದು ಸ್ನಾನ ಮಾಡಿಕೊಂಡು ಪವಿತ್ರ ಆಗೋ ಸಲುವಾಗಿ ಜನಸಾಗರ ಬಂದು ಸೇರದ. ನಿಮ್ಮ ಆಶೀರ್ವಾದದ ಮಾಲಿಕೆ ಪ್ರಾರಂಭಗೊಳಿಸ್ರಿ ಎಂದಾಗ ಇನ್ನೊಬ್ಬರು ಬರ್ಬೇಕಾಗಿತ್ತಂದ್ರು. ಇನ್ನೊಬ್ಬರು ಬರ್ಬೇಕಾಗಿತ್ತಂದ್ರು. ಅವಾಗ ವಿಚಿತ್ರ ಆಯ್ತು. ಬರ್ತಕ್ಕಂಥವ್ರು ಎಲ್ಲರೂ ಬಂದಾರ, ಬರ್ತಕ್ಕಂಥವ್ರು ಎಲ್ಲರೂ ಬಂದಾರ. ಇನ್ನು ಯಾರು ಬರ್ಬೇಕು? ಇನ್ನು ಯಾರು ಬರ್ಬೇಕು? ಆವಾಗ ಪುಣ್ಯಾತ್ಮರು ಒಂದು ಮಗು ಬರ್ಬೇಕಾಗಿತ್ತಪ್ಪ, ಮಗುವಿನ ಸಲಿ ಕಾಯ್ತಾ ಇದೆ. ಏನ್ರಿ ಇಂಥ ಸಣ್ಣ ಪುಟ್ಟ ಮಂದಿ ಕಾಯ್ತೀರಿ ಅಂದ್ರ ನೀವು ದೊಡ್ಡ ಸಂತರು. ಆ ಮಗುವಿನ ಸಲ ಕಾಯ್ತಲ್ಲಪ್ಪ, ಮಗುವಿನ ಭಾವಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದಾಗ ತಕ್ಷಣ ಮಗು ಬಂತು, ನಮಸ್ಕಾರ ಮಾಡಿತ್ತು. ಇನ್ನು ಆರಂಭಗೊಳಿಸ್ರಿ ನಿಮ್ಮ ಪ್ರವಚನ ಮಾಲಿಕೆ ತಿಳ್ಕೊಂಡು ಮಗು ಆ ಬುದ್ಧರ ಪಾದಿಗೆ ವಿನಂಬರದಿಂದ ಬೇಡ್ಕೊಳ್ತದ. ಅವಾಗ ಪ್ರವಚನ ಮಾಲಿಕೆ ಆರಂಭ ಆಗ್ತದ. ಪುಣ್ಯಾತ್ಮರೇ, ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರ, ದೇವಲೋಕಕ್ಕೆ ಹೋಗೋದು, ನಾವೆಲ್ಲ ದೇವಲೋಕಕ್ಕೆ ಬಟ್ಟೆಯನ್ನ ಕಾಣ್ರಿ ತಿಳ್ಕೊಂಡು ಚನ್ನಬಸವಣ್ಣ ಬಹಳ ಸುಂದರವಾದಂತ ವಚನವನ್ನು ಬರೀತಾರ. ಏನು ಬರೀತಾರ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಪಾತಾಳದ ಅಗ್ಗಣಿಯನ್ನ, ಪಾತಾಳದಿಂದ ಅಗ್ಗಣಿಯನ್ನು ನೇನಿಲ್ಲದೆ ತೆಗೆಯಬಹುದೇ ಅಂತಕ್ಕಂಥ ಮಾತ ಬರೀತಾರೆ. ಈ ಬಾವ್ಯಾನ ನೀರು ತೆಗಿಬೇಕಾದ್ರೆ ಅದಕ್ಕೆ ಏನಾರ ಸಾಧನ ಬೇಕಿಲ್ರಿ? ಅವಾಗ ಹಗ್ಗದಿಂದ ಕೊಡ ಕಟ್ಟಿ ತೆಗಿತಿದ್ರು ಆಗಿನ ಕಾಲದ. ಅವಾಗ ಏನ್ ಮಾಡ್ತಾರೆ ತಕ್ಕಿದ್ರೆ ಪುಣ್ಯಾತ್ಮರೇ, ಬಾವಿ ಈಗ ಬೋರಾಪಿರ ಈಗ ಬಂದಾವ, ಆಗ ಹಾಗಿಲ್ಲಾಗಿತ್ತಾಗ. ನೀವು ಕೊಳವೆ ಬಾವಿ ಅಂತೀರಿ, ಸೇದು ಬಾವಿ ಅಂತಾರ, ಏನನ್ನು ಹೇಳ್ಕೊಂಡು ಅಂತ ಸಂದರ್ಭದಾಗ ಪುಣ್ಯಾತ್ಮರೇ ಹಗ್ಗವನ್ನ ಕಟ್ಟಿ ನೀರು ತೆಗಿತಕ್ಕಂತ ಸಂದರ್ಭ. ಅದನ್ನ ಪುಣ್ಯಾತ್ಮರೇ ಚನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಪಾತಾಳದ ಅಗ್ಗನೆಯನ್ನು ನೇನಿಲ್ಲದೆ ತೆಗೆಯಬಹುದೇ ಸೋಪಾನ ಬಲದಿಂದಲ್ಲದೆ. ಸೋಪಾನ ಅಂದ್ರೆ ಪೌಂಟಿನಿಗೆ, ಪೌಂಟಿನಿಗೆ ವಚನದ ಸಾರ ಗೊತ್ತಾಗ್ಬೇಕಾದ್ರೆ ಕೊನೆವರೆಗೆ ಕೇಳ್ಬೇಕು. ದಾಸರ ಕೀರ್ತನ ಸಂದೇಶ ಗೊತ್ತಾಗ್ಬೇಕಾದ್ರೆ ಪ್ರಾರಂಭಕ್ಕನ ಗೊತ್ತಾಗ್ಬಿಡ್ತದತ್ತ, ವಚನದ ಕೊನೆಗೆ ಗೊತ್ತಾಗ್ತದತ್ತ. ಈ ವಚನದ ಸಾರ ಏನು ಅಂತ ಕೇಳಿದ್ರೆ ದೇವಲೋಕಕ್ಕೆ ಹೋಗೋದದು. ದೇವಲೋಕಕ್ಕೆ ಹೇಳ್ತಾರಿಲ್ಲ ಪುಣ್ಯಾತ್ಮರಿ, ಹಾಡ್ತಾರ ಸಂಗೀತ, ಬರ್ತೀಯಾ ಇಲ್ಲ ಇರ್ತೀಯ, ಕಟ್ಟದ ಕಲ್ಲಿನ ಕಂಬವನ್ನ ಬಿಟ್ಟು, ಎಂಟೆತ್ತಿನ ಕಮತವನ್ನ ಬಿಟ್ಟು, ಕಟ್ಟಿದ ಮನೆಯನ್ನು ಬಿಟ್ಟು ಬರ್ತೀಯಾ ಇಲ್ಲೇ ಇರ್ತಿ, ವರಮುಕ್ತಿ ಪಡೆಯಲು ಬರ್ತೀಯಾ ಇಲ್ಲೇ ಇರ್ತಿ ಅಂತ ಕೇಳ್ತಾರ. ನೀವೆಲ್ಲಿ ಹೋಗ್ಬೇಕಂತೀರಿ? ನಮ್ಮನ್ನು ಬಿಟ್ರೆ ಸಾಕ್ಯಪ್ಪ ಮನೆಗೆ ಹೋಗ್ತೀವಿ ಅಂತೀರ? ಮಾನುಭಾವರೇ, ಬಹಳ ಸುಂದರವಾದಂತ ಮಾತನ್ನ ಬರೀತಾರೆ. ಶಬ್ದ ಸೋಪಾನವನ್ನ ಕಟ್ಟಿ ನಡೆಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರು.
ಶಬ್ದ ಸೋಪಾನ ಅಂದ್ರ ಅದಕ್ಕೆ ಪುಣ್ಯಾತ್ಮರೇ ಶರಣರ ಸಂತರ ಅನುಭವದ ನುಡಿಗಳನ್ನ ಬಾಳೆಂಬ ಬಾಗಿಲಿಗೆ ತೋರಣವನ್ನ ಮಾಡಿಕೊಳ್ಳಿರಿ, ತೋರಣವನ್ನ ಕಟ್ಟಿಕೊಡ್ರಿ ಅಂತಕ್ಕಂಥ ಮಾತು ಹೇಳ್ತಾರ. ಇಲ್ಲಿ ಬರಿತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಶಬ್ದ ಸೋಪಾನವನ್ನ ಕಟ್ಟಿ ಮುನ್ನಡೆಸಿದರು ನಮ್ಮ ಪುರಾತನರು. ಅದಕ್ಕೆ ಪುಣ್ಯಾತ್ಮನೇ ದೇವಲೋಕಕ್ಕೆ ಬಟ್ಟೆ ಕಾಣಿರಿ ಅಂತಕ್ಕಂಥ ಮಾತು ಹೇಳ್ತಾರೆ. ದೇವಲೋಕ ಅಂದ್ರ ನಿನ್ನ ಅರಿವಿನೊಳಗಿರ್ತಕ್ಕಂಥ ಪುಣ್ಯಾತ್ಮ. ಆಗಲ್ಲ ಹೇಳಿಲ್ಲ, ಒಳಗಿನ ಅರಿವಿಗೆ ಹೊಳಿತಕ್ಕಂಥ ಲೋಕ ಏನದಲ್ಲ, ಒಳಗ ಅಂತರಂಗದಾಗ ಹೊಳಿತಕ್ಕಂಥ ಅರಿವಿನ ಲೋಕ ಅಂತ ಕೇಳ್ತಾರ ಪುಣ್ಯಾತ್ಮರೇ. ಬಹುತೇಕ ಇಲ್ಲೆಲ್ಲ ಹಾಡ್ತಾರ ಅವ್ರು, ಜ್ಯೋತಿ ಬೆಳಗುತ್ತಿದೆ ಹಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಸಾತಿಸೆ ನಿರುಪಾಧಿಕವಾಗಿರ್ತಕ್ಕಂಥ ಮಾತು ಮನಗಳಿಂದ ಅತ್ತತ್ತ ಮೀರಿದ ಮಾತಿನಿಂದ ವರ್ಣಿಸಲಿಕ್ಕಾಗೋದಿಲ್ಲ, ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅಪರೂಪವಾಗಿರ್ತಕ್ಕಂಥ ಜ್ಯೋತಿ ಅದ. ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮ ಅದಕ್ಕೆ ಜ್ಞಾನದ ದಿವಿಗೆ ಅಂತ ಕರೀತಾರ. ಈ ನಾಡಿನೊಳಗ ಪುಣ್ಯಾತ್ಮರ 40 ರಿಂದ 50 ವರ್ಷ ಜ್ಞಾನಯೋಗಿ ಸಿದ್ದೇಶ್ವರ ಪೋಳ ತಮ್ಮ ಕೈಯಲ್ಲಿ ಜ್ಞಾನದ ದಿವಿಗೆಯನ್ನು ಹಚ್ಚಿಕೊಂಡು ಜಗತ್ತನ್ನು ಬೆಳಗಿಸಿಬಿಟ್ರಪ್ಪ. ಬೆಳಗಿಸಿಬಿಟ್ರು. ಹೇಳಬೇಕಾದ ಎಲ್ಲವನ್ನ ಹೇಳೇನೆ, ಇನ್ನು ಅನುಕರಣೆ ಮತ್ತು ಕಾರ್ಯರೂಪದಲ್ಲಿ ತರತಕ್ಕಂಥ ಒಂದನ್ನು ಮಾತ್ರ ಉಳಿದೈತಿ ಅಂತಕ್ಕಂಥ ಮಾತು ಹೇಳ್ತಾರತ್ತ. ಅದಕ್ಕೆ ಅಂತವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಶಬ್ದ ಸೋಪಾನವನ್ನು ಕಟ್ಟಿ ಮಾತು ಪುಣ್ಯಾತ್ಮರೇ ಮಾತು ಅದೇ ಮಾತು ಪುಣ್ಯಾತ್ಮರ ಬದುಕನ್ನ ಏನ್ ಮಾಡಿತ್ತು ಅಂತ ಕೇಳಿದ್ರೆ ಭಾವ ಗಂಗೆಯನ್ನ ಹರಿಸಲಕ್ಕತ್ತದ. ಆ ಮಗುವಿನ ಬುದ್ಧನ ಪ್ರವಚನ ಆರಂಭಗೊಂಡದ. ಕಾಡಿನೊಳಗ ಗುಂಪಾದ ಅಲ್ಲೊಂದಿಷ್ಟು ಸಣ್ಣ ಜುಳು ಹರಿತಕ್ಕಂತ ನೀರದಾವ್. ಅಲ್ಲೊಂದು ನದಿ ಹರಿತಾ ಇದೆ. ಆರಂಭಕ್ಕೆ ನದಿ ಎಷ್ಟದ, ಸ್ವಲ್ಪ ಅದ. ಆದ್ರೆ ಪುಣ್ಯಾತ್ಮರೇ ನದಿಗೆ ಯಾರೋ ಕೇಳ್ತಾರತ್ತ, ನಮ್ಮಲ್ಲಿ ಬೇಕು ಭಾವಗಳು. ಇರುವಿ ಹಿಮಾಲಯ ಪರ್ವತಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತತಿ ಇರುವಿ. ಅವಾಗ ಪುಣ್ಯಾತ್ಮರ ಪಕ್ಷಿ ಬಂದು ಕೇಳಿತತ್ತ, ಹಿಮಾಲಯ ಎಲ್ಲಿ ಹೊಂಟಿದ? ಹಿಮಾಲಯ ಪರ್ವತಕ್ಕೆ ಹೊಂಟಿನ ಅಂತ ಹೇಳ್ತದ ಇರುವಿ. ಎಲ್ಲಿ ನೋಡಿದೇನು ಕೇಳಿತತ್ತ, ಅದು ಗುಬ್ಬಿ. ನಾ ನೋಡಿಲ್ಲ, ಮತ್ತೆ ಹೆಂಗ್ ಹೊಂಟಿ? ಒಟ್ಟು ಹೋಗ್ಬೇಕತ್ ಹೊಂಟಿನಿ. ಎಷ್ಟು ಕಿಲೋಮೀಟರ್ ಐತೇನು ಅದು ಗೊತ್ತಿಲ್ಲ. ಅವಾಗ ಬಂಧುಗಳೇ ಆ ಪಕ್ಷಿ ಹೇಳ್ತತ್ತ, ದೊಡ್ಡ ಮನುಷ್ಯ ಅದೇನ್ ನನ್ನ ರೆಕ್ಕೆ ಮೇಲೆ ಕೂತ್ ಬಿಡು, ಓದ್ ಬಿಡ್ತಾನಂತ ಹೇಳ್ತ. ನೀ ಹೋಗ್ಬೇಕಾದ್ರೆ ನಿನ್ನ ಆವಿಷ್ಯ ಮುಗೀತದ. ಎಲ್ಲಿ ಹಿಮಾಲಯ ಪರ್ವತ? ನೀ ಎಲ್ಲಿ ಹೋಗಮ್ಮ, ಪಕ್ಕ ಓದ್ ಬಿಡ್ತಾನಂದ್ರೆ ನಿನ್ ಮೇಲೆ ಕುಂದಿರ್ತಾನ ಅಂತ. ಅದು ಇರುವಿ ಪಕ್ಷಿ ರೆಕ್ಕೆ ಮೇಲೆ ಕೂತಿತ್ತು, ಹಿಮಾಲಯ ಪರ್ವತಕ್ಕೆ ಕರ್ಕೊಂಡೋಯ್ತು. ಅವಾಗ ಪಕ್ಷಿ ಒಂದಿಷ್ಟು ತನ್ನ ಆಡಂಬರ ದಿಮಾಕದ ಮಾತು ಹೇಳಾಕೈತ, ನಿನ್ ಸರಿಡ ನಾನೆಂಬುದು ಹೋದವಾಗ ಮಾತ್ರ ಪುಣ್ಯಾತ್ಮರ ಸ್ವರ್ಗ ಪ್ರಾಪ್ತಿ ಆಗ್ತದ ತಿಳ್ಕೊಂಡು. ಅವಾಗ ಗುಬ್ಬಿ ಬಡಬಡ್ಸಕತ್ತ, ನಾನ್ ತಂದ್ಬಿಟ್ಟಿನಿ, ನಾ ತರ್ಲಿಲ್ಲ, ನೀನ್ ಬಂದು ನೋಡ್ತಿದೆ ಅಂತ ಹೇಳಿದಾಗ ಆ ಇರಿವಿ ಹೇಳ್ತತ್ತ, ನೀನ್ ನನ್ನ ಮನೆಗೆ ಕರಿಲಕ್ಕ ಬಂದಿಲ್ಲ, ನಾನು ಹಿಮಾಲಯಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ತಯಾರಾಗಿ ಹಾದಿಗೆ ಬಂದು ಬಳಕ ನೀನ್ ನನ್ನ ಕರ್ಕೊಂಡು ಹೋಗಿದ್ದೆ. ಹಂಗ ನಾವು ಮೊದಲು ಗುರಿ ಮುಟ್ಟಬೇಕು ಅಂತಕ್ಕಂಥ ತಯಾರಿ ನಮ್ಮಲ್ಲಿ ಬೇಕು. ಗುರಿ ಮುಟ್ಟಬೇಕನ್ನಕ್ಕಂತ ತಯಾರಿ ನಮ್ಮಲ್ಲಿ ಬೇಕ. ಹಂಗ ಪುಣ್ಯಾತ್ಮರು ಏನಾಗಿತ್ತು ಅಂತ ಕೇಳಿದ್ರ ಬುದ್ಧನ ಪ್ರವಚನ ಕೇಳಲೇಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳ ಆ ಮಗುವಿನ ಹೃದಯದಲ್ಲಿ ಹೆಚ್ಚು ಲವಲವಿಕೆ ಆಗಿದೆ. ಹಸು ಅಂತ ಕರೀತಾರಲ್ಲ, ಪ್ರವಚನ ಆಲಿಸಬೇಕು ಅಂತ ಹಸು ಏನದಲ್ಲ, ಆ ಹಸುವಿಗೆ ಪುಣ್ಯಾತ್ಮರ ಪರಮಾತ್ಮ ಶಿಶುವಾಗಿ ಬಂದು ಉಣಿಸ್ತಾನ. ಶಿಶುವಿಗೆ ತಾಯಿಯಾಗಿ ಹೆಂಗ ಎದೆ ಹಾಲನ್ನು ಉಣಿಸ್ತಾಳ, ಹಂಗ ದೇವರು ಬಂದು ನಿಮಗೆ ಎದೆ ಹಾಲು ಉಣಿಸ್ತಾನ. ಗುರು ಹಾಗ ಬಂದು ನಿಮಗೆ ಎದೆ ಹಾಲು ಉಣಿಸ್ತಾನ. ಮನೆಯೊಳಗ ತಾಯಿ ತೊಟ್ಲಾಗ ಕೂಸಿಗೆ ಮನಗ್ಸ್ಯಾಳ, ಹಗ್ಗ ತಗೊಂಡು ತಲೆ ಕೂತಾಳ, ಲಾಲಿ ಹಾಡ್ಲಿಕ್ಕತ್ತಾಳ. ಎದ್ರ ಸಲುವಾಗಿರಿ? ಮಗ ಮಕ್ಕೋಬೇಕತ್ತ, ಹೌದಿಲ್ಲ? ಮಗನ ಮಲಗಿಸೋ ಸಲುವಾಗಿ ತೊಟ್ಲಾ ಕಟ್ಟಾಳ, ಹಗ್ಗ ತಗೊಂಡು ತಾನ್ ತೆಳ ಕೂತಾಳ, ಮಗುವಿಗೆ ಮ್ಯಾಲ ಹಾಕ್ಯಾಳ. ಹಾಕಿದಾಗ ತಾಯಿ ಜಗ್ಲಿಕ್ಕತ್ತಾಳ, ಲಾಲಿ ಹಾಡ್ತಾಳ, ಪುಣ್ಯಾತ್ಮರ ಹಾಡ್ತಾಳ, ಇಂದ್ರ ಚಂದ್ರ ಸುಂದರ ಏನೇನೋ ಹಾಡ್ತಿರ್ತಾಳ. ಹೆತ್ತವರಿಗೆ ಹೆಗ್ಗಣಿದ್ರು ಕೂಡ ಮುದ್ದಾಗ್ತದತ್ತ ಪುಣ್ಯಾತ್ಮರೇ. ಅಂತ ಮಗುವನ್ನು ಕೊಂಡಾಡಿ ಹಾಡ್ತಕ್ಕಂಥ ಆ ತಾಯಿ ಉದ್ದೇಶ ಏನು ಅಂತ ಕೇಳಿದ್ರೆ ಮಗು ಮಲ್ಕೋಬೇಕು. ಇಲ್ಲಿ ಪುಣ್ಯಾತ್ಮರು ಗುರು ಎಂಬ ತಾಯಿಯ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ, ಗುರು ಎಂಬ ತಾಯಿ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ ಅರಣ್ಯ ಸಿದ್ದೇಶ್ವರ ಕಮಿಟಿಯವರ ಮೂಲ ಉದ್ದೇಶ ಅಂತ ಏನಂತ ಕೇಳಿದ್ರ, ಇಲ್ಲಿ ಸತ್ಸಂಗದ ತೊಟ್ಲಾ ಕಟ್ಟಬೇಕು, ಅಧ್ಯಾತ್ಮದ ಸವಿನುಡಿಯ ಏನಂತೀರಿ ಲಾಲಿಯನ್ನ ಹಾಡಬೇಕು. ಆ ಅಧ್ಯಾತ್ಮದ ಸವಿನುಡಿ ಲಾಲಿಯನ್ನ ಗುರು ಎಂಬ ತಾಯಿ ಮುಖದಿಂದ ಬಂತಂದ್ರ ಮನಸ್ಸೆಂಬ ಮಗಳ ಆನಂದದಿಂದ ಕೇಳಿ ಮನಕೋತದ, ಮನಸ್ಸೆಂಬ ಮಗ ಸಂತೋಷದಿಂದ ಮನಕೊಳ್ಳೋ ಸಲುವಾಗಿನ ಇದಕ್ಕೆ ಪ್ರವಚನತ್ತ ಕರ್ಕೊಂಡು ಬಂದಾರ, ಸತ್ಸಂಗ ಅಂತ ಕರ್ಕೊಂಡು ಬಂದಾರ ಪುಣ್ಯಾತ್ಮರು.